ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಆಫ್ಟರ್ ಸಿದ್ದರಾಮಯ್ಯ ಅವರು 114 ಕೋಮು ಗಲಭೆಗಳು ಕರ್ನಾಟಕದಲ್ಲಿ ನಡೆದಿದ್ದಾವೆ. ಆದ್ರೆ NEP ಏನು ಒಪ್ಕೊಳ್ಳಲ್ಲ ಅಂತ ಹೇಳಿ ಆ ಫಂಡ್ ಅನ್ನ ಮಾತ್ರ ಇವತ್ತು ತಗೊಳ್ತಾ ಇದ್ದಾರೆ ಅನ್ನುವಂಥ ವಿಪರ್ಯಾಸಗಳು ಕೂಡ ಇವತ್ತು ಇದಾವೆ. ಅದು ಆ ಪಕ್ಷದ ಒಂದು ಐಡಿಯಾಲಜಿ ಏನಿದೆ ಅದರ ಪ್ರಕಾರದಲ್ಲೇ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಉಳಿದ ರೈತರ, ಕಾರ್ಮಿಕರ ಮತ್ತು ಇನ್ನ ಉಳಿದಂತ ಪ್ರಶ್ನೆಗಳ ಮೇಲೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ ಅವರ ಸ್ಟ್ಯಾಂಡ್ಗೂ ಬಿಜೆಪಿಯ ಸ್ಟ್ಯಾಂಡ್ಗೂ ಯಾವುದೇ ರೀತಿಯ ವ್ಯತ್ಯಾಸಗಳಿಗೆ ನೋಡ್ತಾ ಇದ್ದೀವಿ. ಸೊ ಈ ರೀತಿಯಲ್ಲಿರ್ತಕ್ಕಂಥ ಜನ ಇವತ್ತು ಏನೋ ಒಂದು ವೈಜ್ಞಾನಿಕವಾಗಿ ಸರ್ಕಾರವನ್ನ ತಗೊಂಡು ಹೋಗ್ತಾರೆ, ನೀತಿಗಳನ್ನ ರೂಪಿಸ್ತಾರೆ ಅನ್ನುವಂಥದ್ದನ್ನ ನಾವು ಹೆಂಗೆ ನಂಬಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷದ ಮೂಲ ಅವರ ಥಿಯರಿ ಏನು, ಬಿಜೆಪಿಯ ಮೂಲವಾದಂಥ ಸಿದ್ಧಾಂತ ಏನು, ಎರಡೂ ಕೂಡ ಬಂಡವಾಳಗಾರರನ್ನ, ಕಾರ್ಪೊರೇಟ್ ಕಂಪನಿಗಳನ್ನ ಮತ್ತು ಭಾರಿ ದೊಡ್ಡ ಶ್ರೀಮಂತರನ್ನ ಓಲೈಸಿಕೊಂಡು ಅವರ ಪರವಾಗಿನೇ ತಮ್ಮ ಆಡಳಿತವನ್ನ ನಡೆಸುವಂಥದ್ದನ್ನೇ ಅವರ ಮೂಲ ಗುಣ. ಈ ಮೂಲ ಗುಣವನ್ನ ಗೊತ್ತಿದ್ದೂ ಕೂಡ ನಮ್ಮಂತ ಎಲ್ಲ ಸಂಘಟನೆಗಳು, ಹೋರಾಟಗಾರರು ಯಾಕೆ ಅವರಿಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಇನ್ನೊಂದು ದೊಡ್ಡ ಹಿರಿಯಣ್ಣನ ಭಾರತೀಯ ಜನತಾ ಪಕ್ಷದ ಇನ್ನೊಂದು ಮುಖ ಇದೆಯಲ್ಲ, ಜನರನ್ನ ವಿಭಜನೆ ಮಾಡುವಂಥದ್ದು ಧರ್ಮದ ಹೆಸರಲ್ಲಿ. ಆ ವಿಭಜನೆ ಮಾಡಿ ಮನುಷ್ಯರನ್ನಾಗಿ ಬಾಳ್ವಿಕೆ ಮಾಡಲಿಕ್ಕೆ ಅವರು ಬಿಡಲ್ಲ ಅನ್ನುವಂಥ ಕಾರಣಕ್ಕೆ ನಾವು ಇವರನ್ನ ಬೆಂಬಲಿಸಿದ್ದು ಬಿಟ್ರೆ ಬೇರೆ ಯಾವ ಬಡವೆಗಳು ಕೂಡ ಆವತ್ತೂ ಕೂಡ ನಮ್ಮಲ್ಲಿ ಇರಲಿಲ್ಲ, ಇವತ್ತು ಕೂಡ ನಾವು ಇಟ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನಂತೂ ಕೂಡ ಭಾವಿಸ್ತೇನೆ. ಸೊ ಈಗ ಇವರು ರೂಲಿಂಗ್ ಬಂದ ಮೇಲೆ, ಕಾಂಗ್ರೆಸ್ ಇಲ್ಲಿ ರೂಲಿಂಗ್ ಬಂದ ಮೇಲೆ ಬಹುಶಃ ನಮ್ಮ ಮಾನ್ಯ ಶಿವಸುಂದರ್ ಅವರು ಯೂಟ್ಯೂಬ್ ಅಲ್ಲಿ 1 ಗಂಟೆಗಳ ಕಾಲ ಮಾತಾಡಿ ಮಾಡಿದ್ದಾರೆ ಈ ಸಾಧನೆಗಳು ಏನು ಅನ್ನುವಂಥದ್ದು. ಅದೇ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಆಫ್ಟರ್ ಸಿದ್ದರಾಮಯ್ಯ ಅವರು 114 ಕೋಮು ಗಲಭೆಗಳು ಕರ್ನಾಟಕದಲ್ಲಿ ನಡೆದಿದ್ದಾವೆ. ಸೊ 100 ಜನ ಅದಕ್ಕೆ ಇವತ್ತು ಸಫರ್ ಆಗಿದ್ದಾರೆ. ಏನು ಇವರ ಸ್ಟ್ಯಾಂಡು? ಯಾವ ಬಿಜೆಪಿ ಕೋಮುವಾದದ ಬಗ್ಗೆ ಒಂದು ಮೃದುವಾದಂತ ಒಂದು ಧೋರಣೆಯನ್ನು ಅಂದ್ರೆ ಅದನ್ನೇ ಉಸಿರಾಗಿಸ್ಕೊಂಡಿತ್ತು, ಇವರು ಅದರ ಬಗ್ಗೆ ಯಾವುದೇ ರೀತಿಯ ಸ್ಟೆಪ್ಸ್ ಅನ್ನ ತಗೊಂಡಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಣ ಮುಂದೆ ಇದೆ. ಮಂಗಳೂರಿನ ಘಟನೆಗಳಿರ್ಬೋದು ಅಥವಾ ಬೇರೆ ಬೇರೆ ತರದ ಘಟನೆಗಳನ್ನ ನಾವಿಲ್ಲಿ ತಗೊಂಡಾಗ ಎಲ್ಲದರಲ್ಲೂ ಕೂಡ ಅವರು ಅನುಸರಿಸಿದಂತ ಧೋರಣೆಗಳು ಏನಿದ್ದಾವೆ ಅವರ ಪರವಾಗಿನೇ ಇವತ್ತು ಮಾಡಿತು ಅನ್ನುವಂಥದ್ದು. ಎರಡನೇದು, ಇವತ್ತು ಸ್ವಾಮಿಗಳನ್ನ, ಮಠಗಳನ್ನ ಯಾರು ಇವತ್ತು ಆ ವಿಷ ಬೀಜವನ್ನ ಬಿತ್ತುವಂತ ಮಠಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಅವರ ಕಾಲಿಗೆ ಹೋಗಿ ಬೀಳ್ತಾ ಇರೋದು, ಶರ್ಟ್ಗಳನ್ನ ತೆಗೆದು ಅದಕ್ಕೆ ಏನು ಒಂದು ಯಾವ ರೀತಿ ಅವರ ಸಂಸ್ಕಾರಗಳಿದ್ದಾವೆ ಅದನ್ನ ನಾವು ಕೂಡ ಮೈಗೂಡಿಸ್ಕೊಂಡಿದೀವಿ ಅನ್ನುವಂಥದ್ದನ್ನ ಬಲವಂತದಲ್ಲಿ ಒಂದು ಶೋ ಮಾಡುವಂಥದ್ದನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೀವಿ. ಸೊ ಈ ರೀತಿಯಲ್ಲಿರ್ತಕ್ಕಂಥ ಜನ ಇವತ್ತು ಏನೋ ಒಂದು ವೈಜ್ಞಾನಿಕವಾಗಿ ಸರ್ಕಾರವನ್ನ ತಗೊಂಡು ಹೋಗ್ತಾರೆ, ನೀತಿಗಳನ್ನ ರೂಪಿಸ್ತಾರೆ ಅನ್ನುವಂಥದ್ದನ್ನ ನಾವು ಹೆಂಗೆ ನಂಬಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೆ 2 ಅಂಶಗಳನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಒಂದನೇದು SEP ಶಿಕ್ಷಣ ನೀತಿ ಏನಿದೆ ನಮ್ಮ ರಾಜ್ಯದಲ್ಲಿ, ಕೇಂದ್ರ ಸರ್ಕಾರ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ತಂದಾಗ ರಾಜ್ಯ ಸರ್ಕಾರ ಹೇಳಿತು ನಾನು ಇದನ್ನು ಜಾರಿ ಮಾಡಲ್ಲ ಅಂತ. ಅದಕ್ಕಾಗಿ ಅವರು SEP ನೇಮಕ ಮಾಡಿದ್ರು, ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ನೇಮಕ ಮಾಡಿದ್ರು, ಸುಮಾರು ಚರ್ಚೆಗಳನ್ನ ಮಾಡಿದ್ರು. ಇದುವರೆಗೂ ಕೂಡ ಅದನ್ನು ಅಡಾಪ್ಟ್ ಮಾಡಲೇ ಇಲ್ಲ. ಆದ್ರೆ NEP ಏನು ಒಪ್ಕೊಳ್ಳಲ್ಲ ಅಂತ ಹೇಳಿ ಆ ಫಂಡ್ ಅನ್ನ ಮಾತ್ರ ಇವತ್ತು ತಗೊಳ್ತಾ ಇದ್ದಾರೆ ಅನ್ನುವಂಥ ವಿಪರ್ಯಾಸಗಳು ಕೂಡ ಇವತ್ತು ಇದಾವೆ. ಹಂಗಾಗಿ ಒಂದೊಂದು ವಿಚಾರವನ್ನ ನಾವು ತಗೊಂಡ್ರು ಕೂಡ ನಮಗಿಲ್ಲಿ ಪಾಸಿಟಿವ್ ಗಿಂತಲೂ ಕೂಡ ಬಹಳ ನಕಾರಾತ್ಮಕವಾದಂಥ ಅಂಶಗಳನ್ನೇ ನಮಗಿಲ್ಲಿ ಕಾಣಿಸ್ತದೆ. ಸೊ ಹಾಗಾಗಿ ನಾವು ಇವತ್ತು ಹೇಳೋಣ, ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಸಮಾಜವಾದದ ಹಿನ್ನೆಲೆಯಿಂದ ಬಂದವರು ಅನ್ನುವಂಥ ಕಾರಣಕ್ಕೆ ನಾವೆಲ್ಲರೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ಅವರು ಬೇಡವೋ ಕಣ್ಣು ಮುಚ್ಚುವ ರೀತಿಯಲ್ಲಿ ಇವತ್ತು ವರ್ತನೆಗಳನ್ನ ಅವರು ಮಾಡ್ತಾ ಇದ್ದಾರೆ. ಅದು ಆ ಪಕ್ಷದ ಒಂದು ಐಡಿಯಾಲಜಿ ಏನಿದೆ ಅದರ ಪ್ರಕಾರದಲ್ಲೇ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸೊ ನನಗೆ ಅನಿಸುವಂಥದ್ದು ಮೇ 20ನೇ ತಾರೀಕು ನಮಗೆ ಒಂದು ಬಾರಿ ದೊಡ್ಡ ಐತಿಹಾಸಿಕವಾದಂಥ ಒಂದು ದಿನ ಆಗಬೇಕಾಗಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ಸುಮಾರು ಭಾರತದ 11 ಕೋಟಿ ಕಾರ್ಮಿಕರನ್ನ ಪ್ರತಿನಿಧಿಸುವಂತ ಸಂಘಟನೆಗಳು ಇವತ್ತು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿವೆ. ಇಡೀ ದೇಶದ ರೈತರನ್ನ ಪ್ರತಿನಿಧಿಸುವಂತ ಸಂಯುಕ್ತ ಕಿಸಾನ್ ಮೋರ್ಚಾನು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದೆ.
ಇವತ್ತು ನಾವೆಲ್ಲರೂ ಕೂಡ ಅರೆಸ್ಟ್ ಆಗಬೇಕಾದಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಆದ್ರೆ ಇವತ್ತು ದೇಶದಲ್ಲಿ ಆದಂತ ಬೆಳವಣಿಗೆಗಳ ಭಾಗವಾಗಿ ಇವತ್ತು ಆ ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ, ಜುಲೈ 9ಕ್ಕೆ ಹೋಗಿದೆ. ಆವತ್ತು ನಾವು ಅದನ್ನ ಹೇಳಬೇಕಾಗ್ತದೆ. ಸೊ ಹೇಳುವಂತ ದಿನ ಆವತ್ತಿದ್ರು ಕೂಡ ಇವತ್ತು ನಾವು ರಾಜ್ಯ ಸರ್ಕಾರ ವಿಶೇಷವಾಗಿ ಏನು ಈ ಸಮಾವೇಶವನ್ನ ಮಾಡ್ತಾ ಇದೆ, ಸಾಧನಾ ಸಮಾವೇಶ ಅಂತ, ಗ್ಯಾರಂಟಿಗಳಿಂದನೇ ಸಾಧನಾ ಸಮಾವೇಶ ಅಂತ ಮಾಡುವುದಾದ್ರೆ ಉಳಿದ ರೈತರ, ಕಾರ್ಮಿಕರ ಮತ್ತು ಇನ್ನ ಉಳಿದಂತ ಪ್ರಶ್ನೆಗಳ ಮೇಲೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ, ಅವರ ಸ್ಟ್ಯಾಂಡ್ಗೂ ಬಿಜೆಪಿಯ ಸ್ಟ್ಯಾಂಡ್ಗೂ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ ಅನ್ನುವಂಥದ್ದು ಈ 2 ವರ್ಷಗಳಲ್ಲಿ ನಮ್ಮ ಅನುಭವ ನಮ್ಮ ಮುಂದೆ ಬಂದಿದೆ. ಹಾಗಾಗಿ ನಾವು ಇವತ್ತು ಡಿಕ್ಲೇರ್ ಮಾಡಬೇಕಾಗ್ತದೆ. ಇವತ್ತು ಪ್ರಾರಂಭ ಬಹಳ ಜನ ಅನ್ಕೊಂಡಿರ್ಬೋದು, ಆಗ್ಲೇನೆ ಕೆಲವರೆಲ್ಲ ಮಾತಾಡಿದ್ರು, ಗಾಂಧಿ ಭವನದಲ್ಲಿ ಸೇರ್ತಾರೆ ಆಯ್ತಾ. ನಾನು ಒಬ್ಬರ ಹತ್ರ ಡೈಲಾಗ್ ಮಾಡಿದೆ, CM ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿ ಒಬ್ಬರ ಹತ್ರ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅವ್ರು ಹೇಳಿದ್ರು, ಕಷ್ಟ ಯಾರಿಗೂ ಇಲ್ಲ, ನಿಮ್ಮ ಸಂಘಟನೆಯನ್ನ ಲೀಡ್ ಮಾಡುವಂತ ಲೀಡರ್ಗಳು ಮಾತ್ರ ಕಷ್ಟ ಅಂತ ಹೇಳಿದ್ರು. ಅವರು ಬಳಸಿದ ಪದ ಬೇರೆ ಯಾರಿಗೂ ಕಷ್ಟ ಇಲ್ಲ, ನಿಮಗೆ ಕಷ್ಟ, ಯಾಕಂದ್ರೆ ನಿಮಗೆ ಕೆಲಸ ಇಲ್ಲದಂಗೆ ಆಗುತ್ತೆ ಅಂತ. ದಿಸ್ ಇಸ್ ದ ರಿಯಾಕ್ಷನ್. ಓಕೆ, ಸೊ ಹಾಗಾಗಿ ಹೋರಾಟಗಳಿಂದಲೇ ಭಾರತದ ಇತಿಹಾಸ, ಪ್ರಪಂಚದ ಇತಿಹಾಸ ಅನ್ನೋದನ್ನ ಇವತ್ತು ಅವರು ಕೂಡ ಮರಿಬಾರ್ದು. ಇವತ್ತು ಯಾವ ಚೇರ್ ಮೇಲೆ ಅವರು ಕೂತಿದ್ದಾರೆ, ಅವರು ಕೂಡ ಬಳ್ಳಾರಿಯಲ್ಲಿ ತೊಡೆ ತಟ್ಟಿ ಅಲ್ಲಿಂದ ಪಾದಯಾತ್ರೆಗಳನ್ನ ಮಾಡಿಕೊಂಡು ಹೋರಾಟಗಳನ್ನ ನಡೆಸಿನೇ ಇವತ್ತು ವಿಧಾನಸೌಧದಲ್ಲಿ ಕೂತಿದ್ದಾರೆ. ಆದ್ರೆ ಕೂತ ಮೇಲೆ ಹೋರಾಟಗಾರರನ್ನ ವಿಶ್ಲೇಷಣೆ ಮಾಡುವಂತ ಪರಿ ಅಥವಾ ವಿಧಾನಗಳನ್ನ ಬದಲು ಮಾಡಿಬಿಟ್ರೆ ಇದು ನೀವು ಮತ್ತೆ ಮುಂದುವರಿಲಿಕ್ಕೆ ಬಹಳ ಕಷ್ಟ ಇದೆ ಅನ್ನುವಂಥ ಅಂಶವನ್ನ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿದ್ದು. ಮತ್ತೆ ನಾವು ಬಹಳ ಮುಖ್ಯವಾಗಿ ನಾವು ಇವತ್ತು ಗಮನಿಸಬೇಕಾಗಿರೋದು, ಈ ಹೋರಾಟಗಳು 2 ವರ್ಷ ಸಮಯ ಕೊಟ್ಟಿದ್ದೀವಿ, 3 ವರ್ಷ ಇದೆ, ಬದಲಾವಣೆ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಬದಲಾವಣೆ ಮಾಡಿಸುವಂತ ಶಕ್ತಿ ಈ ರಾಜ್ಯದ, ಈ ದೇಶದ ಒಂದು ಯಾವ ಪ್ರಜಾಪ್ರಭುತ್ವ ಚಳುವಳಿಗಳ ಮೇಲೆ, ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದೆಯೋ ಆ ಸಂಘಟನೆಗಳಿಂದ ಅದು ಸಾಧ್ಯ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತು ಮುಗಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.